ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವುಗಳನ್ನು ತಿನ್ನಿ ಲೈಂಗಿಕ ದೌರ್ಬಲ್ಯ ದೂರಗೊಳಿಸಿ ಪೂರ್ಣವಿರಾಮ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಪೂರ್ಣವಿರಾಮ. ಸ್ನೇಹಿತರೆ, ಪುರುಷರಲ್ಲಿ ಲೈಂಗಿಕ ದೌರ್ಬಲ್ಯ ಸಾಮಾನ್ಯ ಸಮಸ್ಯೆ. ವಯಸ್ಸಾಗುತ್ತಿದ್ದಂತೆಯೇ ಈ ಸಮಸ್ಯೆ ಹೆಚ್ಚುತ್ತಾ ಹೋಗುವುದು. ಆದರೆ ಒಂದು ಸಲ ಲೈಂಗಿಕ ದೌರ್ಬಲ್ಯ ಕಾಣಿಸಿಕೊಂಡಿದೆ ಎಂದರೆ ಅದು ಪರಿಹಾರ ಕಾಣದ ಶಾಶ್ವತ ಸಮಸ್ಯೆ ಅಲ್ಲ. ಇದನ್ನು ಮನೆ ಮದ್ದುಗಳ ಮೂಲಕವೇ ಪರಿಹರಿಸಿಕೊಳ್ಳಬಹುದಾಗಿದೆ. ಇದು ಅಚ್ಚರಿಯಾದ್ರೂ ಸತ್ಯ. ಆಯುರ್ವೇದ ತಜ್ಞರ ಪ್ರಕಾರ, ಸಮಸ್ಯೆಯ ಆರಂಭದಲ್ಲೇ ಮನೆ ಮದ್ದು ಮೂಲಕ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಬೆಳ್ಳುಳ್ಳಿ ಬಳಕೆ ಲೈಂಗಿಕ ಸಮಸ್ಯೆ ನಿವಾರಣೆಯಲ್ಲಿ ಪರಿಣಾಮಕಾರಿಯಾಗಿದೆ. ಬೆಳ್ಳುಳ್ಳಿ ಸಾಮಾನ್ಯವಾಗಿ ಮನೆಗಳಲ್ಲಿ ಇದ್ದೇ ಇರುತ್ತೆ. ಇದು ಅತ್ಯುತ್ತಮ ಸೋಂಕು ನಿವಾರಕವಾಗಿದ್ದು, ರೋಗ ಪ್ರತಿರೋಧಕ ಶಕ್ತಿ ವರ್ಧಕವಾಗಿ ಕೆಲಸ ಮಾಡುತ್ತೆ. ಅಪಘಾತ ಇಲ್ಲವೇ ಕಾಯಿಲೆಯಿಂದ ಕಳೆದುಕೊಂಡಿರುವ ಲೈಂಗಿಕ ಆಸಕ್ತಿ ಮತ್ತು ಸಾಮರ್ಥ್ಯವನ್ನು ಮರಳಿ ತರುವಲ್ಲಿ ಬೆಳ್ಳುಳ್ಳಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅದೇ ತರಹ ಈರುಳ್ಳಿ ಕೂಡ ಪರಿಣಾಮಕಾರಿ ಕಾಮೋತ್ತೇಜಕವಾಗಿ ಕೆಲಸ ಮಾಡುತ್ತದೆ. ಆದರೆ ಈ ಬಗ್ಗೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಬಿಳಿ ಈರುಳ್ಳಿ ಹೆಚ್ಚಿ ಜಜ್ಜಿ ತುಪ್ಪದಲ್ಲಿ ಹುರಿಯಿರಿ. 1 ಹನಿ ಜೇನುತುಪ್ಪದ ಜತೆಗೆ ಪ್ರತಿದಿನ 1 ಸ್ಪೂನ್ ಸೇವಿಸುತ್ತಾ ಬನ್ನಿ. ಆದರೆ ಇದರ ಸೇವನೆಗಿಂತ ಮೊದಲು ಕನಿಷ್ಠ 2 ಗಂಟೆ ನೀವು ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಇದರ ಸೇವನೆ ನಿದ್ದೆ ವೇಳೆ ಸೇರಿದಂತೆ ಅಕಾಲಿಕ ಸ್ಖಲನವನ್ನು ದೂರಗೊಳಿಸುತ್ತದೆ. ಅದರಂತೆ ಈರುಳ್ಳಿ ಜ್ಯೂಸ್ ಜತೆ ಉದ್ದು ಕಾಳಿನ ಪೌಡರ್ ಬೆರೆಸಿ ಇರಿಸಿ, ಬಳಿಕ ಒಣಗಲು ಬಿಡಿ. ಈ ಮಿಶ್ರಣವನ್ನು ದಿನಕ್ಕೊಮ್ಮೆ 1 ತಿಂಗಳು ತಿನ್ನುತ್ತಾ ಬನ್ನಿ. ಇದು ನಿಮ್ಮ ಲೈಂಗಿಕತೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಇನ್ನು ಲೈಂಗಿಕ ದೌರ್ಬಲ್ಯ ನಿವಾರಿಸುವಲ್ಲಿ ಕ್ಯಾರೆಟ್ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ. 150 ಗ್ರಾಂ ಕ್ಯಾರೆಟ್ ಕಟ್ ಮಾಡಿ ಹಾಫ್ ಬಾಯ್ಲ್ಡ್ ಮೊಟ್ಟೆ ಜತೆ ಜೇನು ಸೇರಿಸಿ ದಿನಕ್ಕೊಂದು ಬಾರಿ 1 ತಿಂಗಳು ತಿನ್ನುತ್ತಾ ಬನ್ನಿ. ಅದೇ ರೀತಿ ಬೆಂಡೆಕಾಯಿ ಕೂಡ ಅದ್ಭುತ ಮ್ಯಾಜಿಕ್ ಮಾಡುತ್ತದೆ. 5 ಇಲ್ಲವೇ 10 ಟೀ ಸ್ಪೂನ್ನಷ್ಟು ಬೆಂಡೆಯ ಬೇರಿನ ಪೌಡರ್ ಅನ್ನು ಕಲ್ಲು ಸಕ್ಕರೆ ಜತೆ ಸೇರಿಸಿ ಪ್ರತಿದಿನ ಸೇವಿಸುತ್ತಿದ್ದಲ್ಲಿ ಲೈಂಗಿಕ ದೌರ್ಬಲ್ಯ ಕಾಡದು ಎನ್ನುತ್ತಾರೆ ತಜ್ಞರು. ಇನ್ನು ಶತಾವರಿ ಬೇರನ್ನು ಒಣಗಿಸಿ ಪೌಡರ್ ಮಾಡಿ 1 ಗ್ಲಾಸ್ ಹಾಲಿಗೆ 15 ಗ್ರಾಂನಷ್ಟು ದಿನಕ್ಕೆ2 ಬಾರಿ ಸೇವಿಸುತ್ತಾ ಬಂದಲ್ಲಿ ಲೈಂಗಿಕ ದೌರ್ಬಲ್ಯ ಮತ್ತು ಶೀಘ್ರ ಸ್ಖಲನ ಸಮಸ್ಯೆಯಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ. ಸ್ನೇಹಿತರೆ, ನುಗ್ಗೆಕಾಯಿ ಬಳಕೆ ಮಹಿಳೆಯರು ಮತ್ತು ಪುರುಷರಲ್ಲಿ ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ. 15 ಗ್ರಾಂ ನುಗ್ಗೆ ಹೂ ಬೇಯಿಸಿ ಹಾಲಿನಲ್ಲಿ ಬೆರೆಸಿ ಕುಡಿಯುತ್ತಾ ಬನ್ನಿ. ಸೂಪ್ ಮಾಡಿ ಕುಡಿದರೂ ಅದ್ಭುತ ಫಲಿತಾಂಶ ಪಡೆಯಿರಿ. ಲೈಂಗಿಕ ದೌರ್ಬಲ್ಯ ದೂರಗೊಳಿಸುವಲ್ಲಿ ಶುಂಠಿ ಜ್ಯೂಸ್ ಪರಿಣಾಮಕಾರಿ. ಹಾಫ್ ಬಾಯ್ಲ್ಡ್ ಮೊಟ್ಟೆ ಮತ್ತು ಜೇನಿನ ಜತೆ ಪ್ರತಿದಿನ ರಾತ್ರಿ 1 ತಿಂಗಳು ತಿಂದು ನೋಡಿ. ಎಲ್ಲ ಲೈಂಗಿಕ ಸಮಸ್ಯೆಗಳು ಶಮನವಾಗುತ್ತವೆ. ಒಣ ಖರ್ಜೂರದ ಬಳಕೆ ಕೂಡ ಪ್ರಯೋಜನಕಾರಿಯಾಗಿದೆ. ಇದರಿಂದಾಗಿ ಲೈಂಗಿಕ ಸಾಮರ್ಥ್ಯ ವರ್ಧನೆ, ಸಾಮರ್ಥ್ಯ ಮರಳಿ ಪಡೆಯುವಲ್ಲಿ ಪರಿಣಾಮಕಾರಿ. ಇನ್ನು ಸಮ ಪ್ರಮಾಣದಲ್ಲಿ ಬಾದಾಮಿ, ಪಿಸ್ತಾ, ಶ್ರೀಫಲ ಬೀಜದ ಜತೆ 100 ಗ್ರಾಂ ಒಣ ಖರ್ಜೂರವನ್ನು ಪ್ರತಿದಿನ ಸೇವಿಸುತ್ತಿದ್ದಲ್ಲಿ ಲೈಂಗಿಕ ಸಮಸ್ಯೆ ಕಾಡದು. ಅದೇ ರೀತಿ ಒಣ ಕಪ್ಪು ದ್ರಾಕ್ಷಿ ಕೂಡ ಉತ್ತಮ ಪರಿಹಾರ ನೀಡುವುದು. 30 ಗ್ರಾಂ ಒಣ ಕಪ್ಪು ದ್ರಾಕ್ಷಿಯನ್ನು ನೀರಲ್ಲಿ ನೆನೆಸಿ ಹಾಲಿನ ಜತೆ ದಿನದಲ್ಲಿ 3 ಬಾರಿ ಸೇವಿಸಬೇಕು. ಮುಂದೆ ದ್ರಾಕ್ಷಿ ಪ್ರಮಾಣವನ್ನು 50 ಗ್ರಾಂಗೆ ಹೆಚ್ಚಿಸಬೇಕು. ಕೇಸರಿಯು ಬಂಜೆತನದಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಪರಿಣಾಮಕಾರಿ. ಇದು ಲೈಂಗಿಕ ಆಸಕ್ತಿ ಹೆಚ್ಚಿಸುವ ಜತೆಗೆ ನರಗಳಿಗೆ ವಿಶ್ರಾಂತಿಯ ಪರಿಣಾಮ ಬೀರುವುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.